ಮೋದಿಯವರಲ್ಲಿ ಕಾಣ್ತಾ ಇಲ್ಲ ಅನ್ನೋದು ಸಹಜವಾಗಿ ಮಾತಾಡುವಂಥ ವಿಷಯ ಆಗ್ಯದ. ಇವತ್ತು ಯಾಕಂದ್ರೆ ಅವರ ಈ 11 ವರ್ಷದ ಆಡಳಿತವನ್ನು ನೋಡಿದಂಥ ಪ್ರತಿಯೊಬ್ಬರಿಗೂ ಅವ್ರ ಬಗ್ಗೆ ನಿರಾಶೆ ಆಗಿದೆ. ಅದರಲ್ಲೂ ಈ ದೇಶದ 90% ಜನಕ್ಕೆ ಇವತ್ತು ಗೊತ್ತಾಗಿರ್ತದೆ, ಹೌದು ಭಾಳ ಕಷ್ಟದ ಇವ್ರ ಸಮಯದಲ್ಲಿ ಎಲ್ಲ ಮಾರ್ಗಗಳು ತುಟ್ಟಿ ಎಲ್ಲನೂ ತುಟ್ಟಿ ಬದುಕು ಹೆಂಗೆ ಮಾಡಬೇಕು, ಉದ್ಯೋಗ ಇಲ್ಲ, ನಿರುದ್ಯೋಗ ತಾಂಡವಾಡ್ಲಿಕ್ಕೆ ಅಂತೇಳಿ ನಿಧಾನಕ್ಕೆ ಜನ ಸೇರ್ತಾ ಇದ್ದಾರೆ. ಜೊತೆಗೆ ತಮ್ಮ ಅನುಕೂಲಕ್ಕೆ ತಕ್ಕ ಕೆಲವಷ್ಟು ಈ ಸ್ವಾಯತ್ತ ಸಂಸ್ಥೆಗಳು ಸಹಿತ ತಮಗೆ ಅನುಕೂಲ ಮಾಡ್ಕೊಂಡು ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಆರೋಪಗಳನ್ನು ಸಹಿತ ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ಹೀಗಾಗಿ 2014ರಲ್ಲಿ ಏನು ಮೇಲೆ ವಿಶ್ವಾಸ ಇತ್ತು ಆ ವಿಶ್ವಾಸ ಇವತ್ತು ಉಳಿದಿಲ್ಲ ಅನ್ನೋದು ಅಷ್ಟೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಈಗ ಇವತ್ತು ನಮ್ಮ ಈ FIR ಹರಿದ್ರಿಂದಾಗಿ ಅದರಲ್ಲೂ 2929.5 ಕೋಟಿ ನಷ್ಟ ಮಾಡಿದ್ದಾರೆ. ಇವ್ರನ್ನ ನಾವು ಜಪ್ತಿ ಮಾಡುವಂಥ ಅರೆಸ್ಟ್ ಮಾಡುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅರೆಸ್ಟ್ ಮಾಡಿದ್ದಾರೆ, ಸುದ್ದಿಗಳು ಬರ್ತಾ ಇದ್ದಾವೆ. ಇದರಿಂದಾಗಿ ಮೊದಲಿನ ಆತ್ಮೀಯತೆ ಕಾರ್ಪೊರೇಟ್ ಮತ್ತು ನಮ್ಮ ಮೋದಿಯವ್ರ ನಡಕ್ಕೆ ಉಳಿತಾ ಇಲ್ಲ. ಒಂದು ಕಾರಣ ಅಂದರೆ ಇದು ಕಾರಣ ಏನಪ್ಪ ಅಂದ್ರೆ ಅಮೇರಿಕ ಏನದಪ್ಪ ಅಂದರೆ ಕಾರ್ಪೊರೇಟ್ ಲೋಕ, ಅದು ಜಗದ ಶ್ರೀಮಂತ ದೇಶದು ಕಾರ್ಪೊರೇಟ್ ಲೋಕ. ಇನ್ನೊಬ್ರಿಗೆ ಸಾಲ ಕೊಟ್ಟು ಮತ್ತಿನ ಕೊಟ್ಟು ಸಹ ಬೆಳಗೋದು ಹೋಗಿದ್ರೆ ಸಾಲ ತೆಗೆದುಕೊಂಡಂಥ ಉದ್ಧಾರ ಆಗುವಂಥ ಪರಿಸ್ಥಿತಿ ಇವತ್ತು ಇಲ್ಲ ಅನ್ನಿಸ್ತೈತೆ. ಅಷ್ಟೇ ಸತ್ಯದ. ಈಗ ಏನೂ ಇರಲಿ, ಇವತ್ತು ಮೊದಲು ಇದು ಮತ್ತೆ ಹೊಸದೇನು ಅಂತ ಇದನ್ನು